ನಮಸ್ತೆ ಎಲ್ಲರಿಗೂ. ನಾನು ಇವತ್ತು ಕುಷ್ಕ ಮಶ್ರೂಮ್ ರೈಸನ್ನ ಮಾಡ್ತಾ ಇದ್ದೀನಿ. ಇವಾಗ ಹುರಿಯೋಕ್ಕೋಸ್ಕರ ಹಸಿ ಕೊಬ್ಬರಿ, ಒಂದು ಬೌಲು, ಹಸಿಮೆಣಸಿಕಾಯಿ, ಬೆಳ್ಳುಳ್ಳಿ, ಹಸಿ ಶುಂಠಿ ಇಷ್ಟನ್ನು ತೊಗೊಂಡಿದ್ದೀನಿ. ಇವಾಗ ನೋಡಿ, ಒಂದು ಸೀಡಾಗೋಷ್ಟು ಪುದೀನನ ತೊಗೊಂಡಿದ್ದೀನಿ. ಇವಾಗ ಹಾಕ್ತಾ ಇಲ್ಲ ಅದನ್ನು. ಇವಾಗ 2 ಈರುಳ್ಳಿ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ತೊಗೊಂಡಿದ್ದೀನಿ. ಇವಾಗ ಎಣ್ಣೆ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ಪುದೀನನ ಲಾಸ್ಟಿಗೆ ಫ್ರೈ ಮಾಡ್ಕೋಬೇಕು. ಇವಾಗ ಹಾಕಿದರೆ ಬೇಗ ಅದು ಡ್ರೈ ಆಗಿಬಿಡುತ್ತೆ. ಅದಕ್ಕೋಸ್ಕರ ಲಾಸ್ಟಿಗೆ ಅದನ್ನು ಹುರಿತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಹುರ್ಕೋಬೇಕು. ಇದನ್ನು ತುಂಬ ಚೆನ್ನಾಗಾಗುತ್ತೆ ಕುಷ್ಕ ಮಶ್ರೂಮ್ ರೈಸು. ಒಂದು ಸಲ ಟ್ರೈ ಮಾಡಿ ನೋಡಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಚೆನ್ನಾಗಿ ಇದನ್ನು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಿದನ್ನು. ಇವಾಗ ನೋಡಿ, ಇಷ್ಟ ಆಗಿದೆ. ಇವಾಗ ನಾನು ವಾಶ್ ಮಾಡ್ಕೊಂಡಿರೋಂಥ ಪುದೀನನ ಹಾಕ್ತಾ ಇದ್ದೀನಿ. ಇದು ಒಂದು ಸೀಡಿದೆ. ಇಷ್ಟನ್ನು ಹಾಕಿ ಚೆನ್ನಾಗಿ ಇದನ್ನು ಇದ್ರ ಜೊತೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಲಾಸ್ಟಿಗೆ ಇದನ್ನು ಫ್ರೈ ಮಾಡ್ಕೋಬೇಕು. ಪುದೀನನ ಹಾಕಿ 1-2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇಷ್ಟ ಆದರೆ ಸಾಕು ನೋಡಿ, ಇಷ್ಟು ಕರೆಕ್ಟಾಗಿದೆ. ಇವಾಗ ಜಾರಿಗೆ ಹಾಕ್ತಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಹಾಕಿ, ಸ್ವಲ್ಪ ನೀರನ್ನು ಹಾಕಿ ಸಣ್ಣಗೆ ಇದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ. ನೀರನ್ನು ಹಾಕಿ ರುಬ್ಕೋಬೇಕು ಇದನ್ನು. ನೋಡಿ, ಇಷ್ಟ ಆದರೆ ಸಾಕು. ಇವಾಗ ಮಸಾಲೆ ಸಾಮಾನನ್ನ ತೊಗೊಂಡಿದ್ದೀನಿ. ಚಕ್ರ ಮೊಗ್ಗು, ಲವಂಗ, ಪಲಾವ್ ಎಲೆ, ಕಾಳು ಮೆಣಸು, 4 ಏಲಕ್ಕಿ, 4 ಪೀಸ್ ಚಕ್ಕಿನ ತೊಗೊಂಡಿದ್ದೀನಿ. ಇವಾಗ ನಾನು ಅರ್ಧ kg ಬಾಸುಮತಿ ರೈಸನ್ನು ತೊಗೊಂಡಿದ್ದೀನಿ. ಅಂದರೆ ಈ ಕಪ್ಪಿಂದ 2 ಕಪ್ ಇದೆ ಇದು. ಇವಾಗ ಎಣ್ಣೆ ಕಾದಿದೆ. ಒಂದು 4-5 ಸ್ಪೂನ್ ಎಣ್ಣೆನ ಹಾಕಿದ್ದೀನಿ. ಇದಕ್ಕೆ ಎಣ್ಣೆ ಬೇಕಾಗುತ್ತೆ. ಇವಾಗ ತೊಗೊಂಡಿರುವಂಥ ಮಸಾಲೆ ಸಾಮಾನನ್ನು ಹಾಕ್ತಾಯಿದ್ದೀನಿ. ನೋಡಿ, ಚಕ್ಕಿ ನಿಮಗೆ ಕಡಿಮೆ ಬೇಕು ಅನಿಸಿದ್ರೆ ಹಾಕೋಬೋದು. ನಾನು 4 ಪೀಸನ್ನು ಹಾಕಿದ್ದೀನಿ. ನಿಮಗೆ ಜಾಸ್ತಿ ಇಷ್ಟ ಆಗದೇ ಇರೋರು 2 ಪೀಸನ್ನು ಹಾಕೋಬೋದು. ನಾನು 4 ಪೀಸನ್ನು ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ 2 ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋದು, 1 ಟೊಮೆಟೊ ಹಾಕಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಫ್ರೈ ಆಗಿದೆ. ಇವಾಗ ರುಬ್ಬಿರುವಂಥ ಪೇಸ್ಟನ್ನು ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಎಣ್ಣೆಯಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಕರೆಕ್ಟಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ರೆಸಿಪಿ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೇಗಾಗಿದೆ ಅಂತ ತಿಳಿಸಿ. ಚೆನ್ನಾಗಿ ಇದು ಫ್ರೈ ಆಗಿದೆ. ರುಬ್ಬಿರುವಂಥ ಪೇಸ್ಟು ನೋಡಿ, ಅಲ್ಲಿ ಎಣ್ಣೆಯಲ್ಲಿ ಚೆನ್ನಾಗಿ ಥರ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ, ನಾನು 1 ಪ್ಯಾಕೆಟ್ ಮಶ್ರೂಮನ್ನು ತೊಗೊಂಡಿದ್ದೀನಿ. ವಾಶ್ ಮಾಡಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಿಧಾನವಾಗಿ ಮಿಕ್ಸ್ ಮಾಡ್ಕೋಬೇಕು, ಕಟ್ ಆಗುತ್ತೆ ಮಶ್ರೂಮ್. ಅದಕ್ಕೋಸ್ಕರ ಈ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ನಿಮಗೆ ಇಷ್ಟ ಆಗಿ ನೀವು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಇವಾಗ ನೋಡಿ, ಚೆನ್ನಾಗಿ ಅದು ಫ್ರೈ ಆಗಿದೆ. ಇವಾಗ ರೈಸನ್ನು ತೊಗೊಂಡಿದ್ದೀನಿ ವಾಶ್ ಮಾಡಿ. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಣ್ಣೆಯಲ್ಲಿ 1-2 ನಿಮಿಷ ಮಿಕ್ಸ್ ಮಾಡ್ಕೊಳ್ಳಿ. ಆಗ ಮಾತ್ರ ರೈಸು ಉದುರಾಗಿ ತುಂಬ ಚೆನ್ನಾಗಾಗುತ್ತೆ. ನೋಡಿ, ಈ ರೀತಿ ನಾವು ಒಗ್ಗರಣೆ ಹಾಕುವಾಗ ರೈಸನ್ನು ಚೆನ್ನಾಗಿ ಅಂದರೆ ಒಂದೇ ಸಲ ವಾಶ್ ಮಾಡಬೇಕು. ಅದನ್ನು ಬಾಸುಮತಿ ರೈಸ್ ಇರುತ್ತೆ, ಹಾಗಾಗಿ ತುಂಬ 2 ಸಲ 3 ಸಲ ರೈಸನ್ನು ವಾಶ್ ಮಾಡಬಾರ್ದು. ಒಂದೇ ಸಲ ವಾಶ್ ಮಾಡ್ಕೋಬೇಕು. ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಂಡಾದ ನಂತರ ಇವಾಗ ನೋಡಿ, ಅರ್ಧ ಬೌಲ್ ಮೊಸರನ್ನ ಹಾಕ್ತಾಯಿದ್ದೀನಿ. ಇದು ಬಿರಿಯಾನಿ ಮಸಾಲ.
ಹಾಕ್ತಾಯಿದ್ದೀನಿ. ಒಂದು 4 ಟೀ ಸ್ಪೂನಷ್ಟು ಹಾಕಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. 4 ಟೀ ಸ್ಪೂನಷ್ಟು ಬಿರಿಯಾನಿ ಮಸಾಲನ್ನ ಹಾಕ್ತಾಯಿದ್ದೀನಿ. ನೀವು ಬೇಕಂದರೆ ಗರಂ ಮಸಾಲನೂ ಆ್ಯಡ್ ಮಾಡ್ಕೋಬೋದು. ಇದು ಬಿರಿಯಾನಿ ಮಸಾಲ ನಾನು ಹಾಕ್ತಾಯಿರೋದು. ಹಾಕಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬ ಚೆನ್ನಾಗುತ್ತೆ. ಇವಾಗ ನೀವು ನೋಡಿದ ತಕ್ಷಣ ಮಾಡ್ತೀರಾ, ಅಷ್ಟು ಚೆನ್ನಾಗುತ್ತೆ. ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಯಾವ ಚಿಕನ್ನು ಮತ್ತು ಮಟನ್ನು ಬೇಡ ಇದ್ರ ಮುಂದೆ, ಅಷ್ಟು ಸೂಪರಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ ನಾನು ತೊಗೊಂಡಿರೋದು 2 ಕಪ್ಪು ರೈಸು. ಹಾಗಾಗಿ ನಾನು 4 ಕಪ್ಪು ನೀರನ್ನು ಹಾಕ್ತಾಯಿದ್ದೀನಿ. ಇದು ಹಾಕ್ತಾ ಇರೋದು ನಾನು ಬಿಸಿ ನೀರನ್ನು ಹಾಕ್ತಾ ಇರೋದು. ಕರೆಕ್ಟಾಗಿ ನಾನು ಮಾಪ್ ಮಾಡಿ 4 ಕಪ್ಪು ನೀರನ್ನು ಬಿಸಿ ಮಾಡಿ ಹಾಕ್ತಾಯಿದ್ದೀನಿ. ಕುದೀತಿರುವಂಥ ನೀರನ್ನೇ ಹಾಕಿ ಚೆನ್ನಾಗುತ್ತೆ ರೈಸು. ಹಾಗಾಗಿ ಬೇಕಂದರೆ ನೀವು ತಣ್ಣೀರನ್ನೇ ಆ್ಯಡ್ ಮಾಡ್ಕೋಬೋದು. 4 ಕಪ್ಪು ನಾನು ಬಿಸಿನೀರನ್ನ ಹಾಕಿದ್ದೀನಿ, 4 ಕಪ್ಪು. ಇದನ್ನು ಇವಾಗ ಮುಚ್ಚಳ ಮುಚ್ಚಿ ಒಂದು 10 ನಿಮಿಷ ಇಡ್ತಾಯಿದ್ದೀನಿ. ನೋಡಿ 10 ನಿಮಿಷ ನಂತರ ಇಷ್ಟು 50% ಬೆಂದಿದೆ ನೋಡಿ. ಇನ್ನೂ ಚೆನ್ನಾಗಿದು ಬೇಯಬೇಕು. ನೋಡಿ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬೇಕಿದ್ದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಚೆಕ್ ಮಾಡಿಕೊಂಡು ಇವಾಗ ಕಡಿಮೆ ಇದ್ದರೆ ಆ್ಯಡ್ ಮಾಡ್ಕೋಬೋದು. ಇವಾಗನೇ ಕರೆಕ್ಟಾಗಿ ಅದು ಕುಡ್ಕೊಳ್ಳುತ್ತೆ. ಹಾಗಾಗಿ ಇವಾಗ ನೋಡಿ ಮತ್ತೆ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇಡ್ತಾಯಿದ್ದೀನಿ. ಕರೆಕ್ಟಾಗಿ ಆಗಿರುತ್ತೆ ನೋಡಿ, ಎಷ್ಟು ಚೆನ್ನಾಗಿ ಉದುರಾಗಿರುತ್ತೆ ಅಂತ. ತುಂಬ ಚೆನ್ನಾಗಾಗುತ್ತೆ. ಇದು ಕರೆಕ್ಟಾದ ಅಳತೆ. ನೀವು ಒಗ್ಗರಣೆ ರೆಡಿ ಮಾಡ್ಕೋವಾಗ ಬೇಕಿದ್ದರೆ ನಿಮಗೆ ಮೆತ್ತು ಬೇಕಂದರೆ ರೈಸು ಒಗ್ಗರಣೆ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ ಮೇಲೆ ರೈಸನ್ನು ವಾಶ್ ಮಾಡಿ ಇಟ್ಕೋಬೋದು. ಒಂದು 2ರಿಂದ 3 ನಿಮಿಷ. ನಾನು ಹಾಗೆ ವಾಶ್ ಮಾಡಿಕೊಂಡು ಹಾಗೆ ಹಾಕಿದ್ದೀನಿ. ಇದನ್ನ ನೆನೆ ಇಟ್ಟಿಲ್ಲ ನಾನು ರೈಸು. ನಿಮಗೆ ಮೆತ್ತು ಬೇಕು ಅಂದರೆ ಹಾಗೆ ಮಾಡ್ಕೋಬೋದು. ರೈಸು ಮೆತ್ತಗಾಗುತ್ತೆ ನೋಡಿ. ಇವಾಗ ಕುಷ್ಕ ಮಶ್ರೂಮ್ ರೈಸ್ ರೆಡಿಯಾಗಿದೆ. ಇದರ ಮುಂದೆ ಯಾವುದೇ ಚಿಕನ್ ಮಟನ್ ಬೇಡ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ನೀವು ಟ್ರೈ ಮಾಡಿ ನೋಡಿ, ಆಗ ಮಾತ್ರ ನಿಮಗೆ ಟೇಸ್ಟು ಹೇಗಾಗಿದೆ ಅಂತ ಗೊತ್ತಾಗುತ್ತೆ. ಸೂಪರ್ ಆಗಿರುತ್ತೆ. ನೀವು ಪದೇ ಪದೇ ಮಾಡ್ತೀರ, ಅಷ್ಟು ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಅದ್ಭುತ ನೋಡಿ. ಕುಷ್ಕ ಮಶ್ರೂಮ್ ರೈಸ್ ರೆಡಿಯಾಗಿದೆ. ಮತ್ತೆ ಭೇಟಿಯಾಗೋಣ ಮುಂದಿನ ರೆಸಿಪಿ ಒಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.